ಇವಾಗ ಏನಪ್ಪ ಅಂತಂದ್ರೆ ಅಲ್ಲಿ ಒಬ್ಬ ನಿಂತು ನೋಡತ್ತ ನನಗೆ ಎಲ್ಲ ವಿಯರ್ಡ್ ಲುಕ್ ಕೊಡ್ಲತ್ತಾರ. ಸೊ ಎಲ್ಲರಿಗೆ ಗುಡ್ ಮಾರ್ನಿಂಗ್ ರೀ, ಮತ್ತೆಲ್ಲರಿಗೆ ನಮಸ್ಕಾರ. ಇವಾಗ ನೋಡಿ ಅನ್ಕೊಳತ್ತಿರ್ಬೇಕು ನೀವು, ಯಾಕಪ್ಪ ಇವ ಮುಖ ಹಿಂಗೆ ಇಟ್ಕೊಳಲ್ಲ. ನಿನ್ನೆ ರಾತ್ರಿ ನೈಟ್ ಡ್ಯೂಟಿ ಇತ್ತು ನಂಗೆ. ಸೊ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬಂದೀನಿ, ಬರೋಕ್ಕೆ 6 ಹಂಗೆ ಆಗೈತೆ ರೀ ಮುಂಜಾನೆ. ಸೊ ಇವಾಗ ಏನಪ್ಪ ಅಂತಂದ್ರೆ ನಮ್ಮ ಮಮ್ಮಿಗೆ ಫೋನ್ ಮಾಡ್ಯಾರ. ಅದ್ರದ್ದೆಲ್ಲ ಹಿಂಗೆ ಸಡನ್ನಾಗಿ ಎಚ್ಚರ ಆಯಿತು, ಯಾಕಂದರೆ ಇನ್ನೊಂದು ಸ್ವಲ್ಪ ಲಾಂಗ್ ಒಪ್ಕೊಳ್ತಿದ್ದೆ ಏನೋ, ಯಾರಿಗೆ ಗೊತ್ತು. ಸೊ ಪರವಾಗಿಲ್ಲ, ಕಾಲ್ ಮಾಡಿದ್ದು ಚಲೋ ಆಯ್ತು ಅನ್ಕೋತೀನಿ. ನಾವು ಹೋಗಿ ಪಟ ಫ್ರೆಶ್ ಆಗಿ ಮುಂದೆ ಏನು ಮಾಡ್ಬೇಕಂತ ನೋಡೋಣ ನಡೀರಿ. ಹೇಳ್ಬೇಕಾದ್ರೆ ಮೂಗು ಬ್ಲಾಕ್ ಆಗಿಬಿಟ್ಟದ. ರಾತ್ರಿ ಫುಲ್ ತಣ್ಣ ಗಾಳಿ ಬಿಸಿಲತ್ತಿತ್ತು, ಫುಲ್ ಚಂದ. ಸೊ ಅದೇನೋ ಮಜಾನೇ ಹೋಗಿ ಹೊರಗೆ ನಿಂತಿದ್ದೆ. ಈಗ ನೋಡಿದ್ರೆ ಮೂಗೇ ಬಂದಾಗ್ಯದ. ಇದಕ್ಕೂ ಏನರೊಂದು ಮಾಡ್ಬೇಕೀಗ. ಸೊ ಪಟ ಹೋಗಮ್ರಿ, ಫ್ರೆಶ್ ಆಗಿ ಏನರ ಊಟ ಗೀಟ ಏನು ಮಾಡ್ಯಾರ ಎಲ್ಲ ನೋಡೋಣ ನಡ್ರಿ. ಮತ್ತು ನಮ್ಮಲ್ಲಿ ಬಾಗಲಿದ್ದರೂ ನಾವು ವಿಂಡೋಲಿಂದ ಎಕ್ಸಿಟ್ ಮಾಡ್ತೀವಿ. ದೊಡ್ಡ ಮಂದಿ ಇದೀವಿ ನಾವು. ಅದು ವಿಂಡೋಲಿಂದ ಹೊರಗೆ ಬಂದೇನ ಇವಾಗ ಜಸ್ಟ್. ಯಾಕಂದ್ರೆ ಅಲ್ಲಿ ನಿಂತು ಹಿಂಗೆ ಸುತ್ತಾಕೊಂಡು ಆ ಡೋರಿನ ಬಲ್ಲಿ ಬರಬೇಕು. ಎದಕ್ಕಪ್ಪ, ಅದಕ್ಕೆ ಇದೇ ಕಿಟಕಿಲಿ ಹೊರಗೆ ಬಂದುಬಿಟ್ಟಿನ. ನೈಟ್ ಡ್ಯೂಟಿ ಮುಗಿಸ್ಕೊಂಡು ರೂಮ್ಲಿಂದ ಹೊರಗೆ ಬಂದ್ಮೇಲೆ ಗೊತ್ತಾಗತ್ತೆ ಎಷ್ಟು ಬಿಸಿಲದ ಅಂಥೇಳಿ. ಅವಳೆ ಹೆಂಗಂದ್ರೆ ಒಳ್ಳೆ ವ್ಯಾಂಪೈರ್ ಫೀಲಿಂಗ್ಸ್. ಬಿಸಿಲು ಬರೋದು ಹಿಂಗೆ ಬಗ್ಗನ್ ಸುಟ್ಟೋಗ್ಬಿಡೋದು. ಕರ್ಗಾಕಿ ನಾ ಮುಂಚೆ ಹೋಗಿ ನನ್ನ ರೂಮ್ನಾಗ ಕುಂದಿರ್ಬೇಕೀಗ. ಹಾಯ್ ಬ್ರದರ್. ನಮ್ದು ಎಂಟ್ರಿ ಎಕ್ಸಿಟ್ ಎರಡು ಒಂದೇ ಕಡಿಪ. ಈಗೇನಪ್ಪ ಅಂತಂದ್ರೆ ಫ್ರೆಶ್ ಆಗಾರೆ ಕುಂತೀನಿ. ಇವಾಗ ಗ್ರೂಪ್ನಾಗ ಮೆಸೇಜ್ ಹಾಕ್ಯಾರ ಏನಂತಂದ್ರೆ, ನಡ್ರಿಪ್ಪ ಊಟ ರೆಡಿ ಆಗ್ಯದ, ಊಟ ಮಾಡಕ್ಕೆ ಬರ್ರಿ ಅಂತ ಕರಿಲತ್ತಾರ. ಸೊ ನಮಗೆ ಊಟ ಏನಾರ ಮಾಡೋದಿತ್ತಂದ್ರೆ ನಮ್ಮ ಗ್ರೂಪ್ನಾಗ ಮೆಸೇಜ್ ಹಾಕ್ತಾರೆ ಫಸ್ಟು, ಅಡುಗೆ ರೆಡಿ ಆಗ್ಯದ ಮ್ಯಾಗ್ ಬರ್ರಿ ಅಂತೇಳಿ. ಯಾಕಂದ್ರೆ ಮ್ಯಾಗಿನ ಫ್ಲೋರ್ನಾಗೆ ನಮ್ಮದು ಮೆಸ್ ಅದ. ಸೊ ಮೆಸ್ ನೋಡ್ತೀರೇನು ರೀ ನಮ್ಮದು? ಬರ್ರಿ ಮತ್ತು ಊಟಕ್ಕೆ ಏನು ಮಾಡ್ಯಾರ, ನಮ್ಮ ಮೆಸ್ ಹೆಂಗದ ಅಂತೆಲ್ಲ ತೋರಿಸ್ತೀನಿ ನಡ್ರಿ ಮತ್ತು. ಸೊ ಈಗೇನಂತಂದ್ರೆ ಪಟ ಡಬ್ಬಿ ತೊಗೊಂಡು ಹೋಗಿ ಮ್ಯಾಗ ಊಟಕ್ಕೆ ಏನು ಮಾಡ್ರೆ ನೋಡ್ಕೊಂಬರಮ್ಮ. ನೀವು ಅಲ್ಲತ್ತಿರ್ಬೇಕು ಬಾರ್ ಇಲ್ಲಿಂದ ಹೋಗೋದು ಬರ್ಲತ್ತಾನ ಅಂತೇಳಿ, ಅದು ನನ್ನ ಫಿಕ್ಸ್ ಅದ. ನಾನು ಅಲ್ಲಿಂದೇ ಹೋಗೋ ಅಲ್ಲಿಂದೇ ಬರೋ ಅಷ್ಟೇ. ಸಂತೋಷ. ಇವಾಗ ನಮ್ಮ ಮೆಸ್ ತೋರಿಸ್ತೀನಿ ನೋಡ್ರಿ ನಿಮಗೆ. ಇಲ್ಲೆಲ್ಲ ರಾಶನ್, ಅನ್ನದ ಬೋಗಣಿ, ಚಪಾತಿ, ಹಪ್ಪಳ. ಅದು ಕ್ಯಾ ಬನ ಸಾಂಬಾರು ಬನ ಕ್ಯಾ, ಆಲೂ ಚೌಕ ಮತ್ತು ಇದೊಂದು ದಾಲ್, ಇಲ್ಲೆಲ್ಲ ಸಾಮಾನು. ಸೊ ನಾವು ಏನು ಮಾಡಮ್ಮಿ, ಈಗ ಪಟ ಊಟ ತೊಗೊಂಡು ಹೋಗಿ ಚಂದ ಅಡುಗೆ ಊಟ ಮಾಡಿ ಮತ್ತೆ ಮಕ್ಕೋಬೇಕು. ಈಗ ಮತ್ತೆ ಇವತ್ತು ರಾತ್ರಿ ನೈಟ್ ಡ್ಯೂಟಿ. ಸೊ ನಡೀರಿ ಮತ್ತೆ ಊಟ ಮಾಡೋಗ. ಈಗೇನಂತಂದ್ರೆ ಊಟ ತೊಗೊಂಬಂದಿನಿ ಕೆಳಗೆ. ಸೊ ನಾ ತೊಗೊಂಡಿದ್ದು ಸ್ವಲ್ಪ ದಾಲ್, ಇದೇನೋ ಚೌಕ ಅಂತಾರೆ ಇವರು. ಅದು ಬಿಹಾರ್ ಕಡೆ ಭಾಳ ಫೇಮಸ್ ಅದ್ರಿ, ಆಲೂಗಡ್ಡೆ ಚೌಕ ಅಂಥೇಳಿ. ಅಂದ್ರೆ ಹಸಿದು ಆಲೂಗಡ್ಡೆ, ಅದ್ರಾಗ ಎಣ್ಣೆ ಮಸಾಲೆ ಎಲ್ಲ ಹಾಕಿ ಜಸ್ಟ್ ಅವರು ಎಲ್ಲ ಮಿಕ್ಸಪ್ ಮಾಡಿದ್ಕೊಂಡಿರ್ತಾರೆ ರೀ, ಚೌಕ ಅಂತಾರೆ. ಸೊ ನೀವೇನು ನಮ್ಮದು ಮೆಸ್ಸಿನ ಸೆಟಪ್ ನೋಡಿರಲ್ಲ, ಅದೊಂದು ಜಸ್ಟ್ ಟೆಂಪ್ರರಿ ಮೆಸ್ ಅಂತಾರೆ ಅದಕ್ಕೆ. ಯಾಕಂತಂದ್ರೆ ನಾವು ಡ್ಯೂಟಿ ಬರ್ಬೇಕಂತಂದ್ರೆ ಇಲ್ಲಿ ನಮ್ಮ ಯೂನಿಟ್ಲಿಂತ ಎಲ್ಲ ಅಡುಗೆ ಮಾಡೋ ಸಾಮಾನುಗಳು ಎಲ್ಲ ಬೋಗಣಿ ಆಯಿತು, ಅದೇನು ನೀವು ಸಾಮಾನು ನೋಡೋತಿರಲ್ಲ ಅದೆಲ್ಲ ನಾವು ತೊಗೊಂಡು ಬರ್ತೀವಿ ಅಲ್ಲಿಂದ. ಜಸ್ಟ್ ಬಿಕಾಸ್ ನಮ್ಮದು ಮೆಸ್ ನಡಿಬೇಕು, ಟೆಂಪ್ರರಿ ಕಿಚನ್. ಸೊ ಅದು ಒಂದು ಟೈಪ್ ನಾವು ಆ ಕಿಚನ್ನ ಎಲ್ಲಿ ಬೇಕಾದ್ರೂ ಸೆಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅಲ್ಲಿಂದ ಮೂವ್ ಮಾಡ್ಬೋದು. ಯಾಕಂತಂದ್ರೆ ಟಿಡಿನೇ ಬರೋ ಅದು ಆ್ಯಕ್ಚುಲಿ ರೂಲ್ಸೇ ಅದು. ನಮ್ಮ ಕಿಚನ್ ನಾವೇ ಕ್ಯಾರಿ ಮಾಡಬೇಕು. ಸೊ ಅದೇನು ಮೆಸ್ ಪೂರ ನೋಡತ್ತಿರಲ್ಲ. ಅಕಸ್ಮಾತ್ ನಾವು ನಂದು ಯೂನಿಟ್ನಾಗ ತೋರಿಸ್ದಂದ್ರೆ ಅಲ್ಲೊಂದು ದೊಡ್ಡ ಡೈನಿಂಗ್ ಹಾಲ್ ಇರ್ತದೆ, ಕುಂದ್ರಕ್ಕೆ ಚೇರ್ಸ್ ಇರ್ತಾವೆ, TV ಇರ್ತದೆ, AC ಇರ್ತದೆ, ಕೂಲರ್ ಇರ್ತದೆ. ಸೊ ಅಂದ್ರೆ ಒಂದು ಪ್ರಾಪರ್ ಸೆಟಪ್ ಮಾಡಿರ್ತಾರೆ. ಸೊ ಅವರು ಜಸ್ಟ್ ಸ್ವಲ್ಪ ಹೋಮ್ಲಿ ಫೀಲಿಂಗ್ ಬರಲಿ ಅಂತ ಹೇಳಿ ಎಲ್ಲ ಪ್ರಾಪರಾಗಿ ಅರೇಂಜ್ ಮಾಡಿಟ್ಟಿರ್ತಾರೆ ಅಲ್ಲಿ. ಈವನ್ ಅಡುಗೆ ಬಡ್ಸಕ್ಕೂ ಇರ್ತಾರೆ. ಇಲ್ಲಿ ಹೆಂಗತ್ತ ಬಂದರೆ ಎಲ್ಲರಿಗೂ ಡ್ಯೂಟಿ ಹೋಗ್ಯಾರ. ಇವಾಗ ಡ್ಯೂಟಿ ಹೋಗ್ಯಾರ ಅಂತಂದ್ರೆ ಇವಾಗ ನಮ್ಮ ಕೆಲಸ, ನಮ್ಮ ಅಡುಗೆ ನಾವೇ ಮಾಡ್ಕೋಬೇಕು. ನಮ್ಮ ಅಡುಗೆ ನಾವು ಮಾಡ್ಕೋದಿರಲ್ಲ, ಅದಕ್ಕೆ ಅಡುಗೆ ಮಾಡೋಕ್ಕಿರ್ತಾರೆ. ಸೊ ನಮ್ಮ ಅಡುಗೆ ನಾವು ಬಡಿಸ್ಕೋಬೇಕು, ಅದು ಹೇಳ್ಬೇಕಂತ ಮಾಡಿದ್ದೆ ಆ್ಯಕ್ಚುಲಿ. ಸೊ ನಾವು ನಮ್ಮ ಅಡುಗೆ ಬಡಿಸ್ಕೊಂಡು ನಾವು ಊಟ ಮಾಡಿಕೊಂಡು ನಮ್ಮ ಬಾಂಡೆ ನಾವೇ ತೊಗೊಂಡು ಹೋಗ್ಬೇಕು. ಎಲ್ಲ ಕಡೆ ಹಂಗೆ ಇರ್ತದೆ. ಬಟ್ ಮಾತೇ ಇಲ್ಲ. ಈಗೇನಪ್ಪ ಅಂತಂದ್ರೆ ಸಂಜೆಗೆ 7 ಬಂದದ. ನಾನು ರೋಲ್ ಕಲರೇ ಮುಗಿಸ್ಕೊಂಡು ಜಾಕ ಮಾಡ್ಕೊಂಡು ಬಂದೀನಿ. ಈಗೇನು ಒಳತಿರ್ಬೇಕು ನೀವು, ಎಲ್ಲ ಕೂದಲಿನ ಹಸಿ ಅದಾವ. ಈಗ ಡ್ಯೂಟಿ ಹೋಗೋ ಟೈಮ್ ಬೇರೆ ಬಂದಾಯಿತು.
ಬರೀ ಏನಿಲ್ಲ ನಂಬಲ್ಲಿ ಊಟ ಮಾಡು ಡ್ಯೂಟಿ ಮಾಡು ಮಕ್ಕೋ, ಊಟ ಮಾಡು ಡ್ಯೂಟಿ ಮಾಡು ಮಕ್ಕೋ, ಇದೇ ನಡೆದ ನಮ್ಮ ಶೆಡ್ಯೂಲ್. ಯಾಕಂದ್ರೆ ಇಲ್ಲಿರೋ ತನಕ ಅಷ್ಟೇ ಮಾಡ್ಬೇಕೀಗ. ಯೂನಿಟ್ ಹೋದ್ಮೇಲೆ ಒಂದು ಸ್ವಲ್ಪ ಎಕ್ಸೈಟಿಂಗ್ ಎಲ್ಲ ಇರ್ತದೆ. ಸೊ ಪಟ ಯೂನಿಟ್ ಹೋಗೋದನ್ನು ಪ್ಲ್ಯಾನ್ ಮಾಡತ್ತಾರೆ ಇಲ್ಲಿ. ಇವಾಗ ಏನಪ್ಪ ಅಂತಂದ್ರೆ ನಿಮ್ಗೆ ಏನರ ವ್ಲಾಗ್ಸ್ ಇಷ್ಟ ಆಲತ್ತಿತ್ತು ಅಂತಂದ್ರೆ ಪಟ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಇವಾಗ ಏನಪ್ಪ ಅಂತಂದ್ರೆ ಅಲ್ಲೊಬ್ಬ ನಿಂತು ನೋಡತ್ತ ನನಗೆ, ಎಲ್ಲ ವಿಯರ್ಡ್ ಲುಕ್ ಕೊಡ್ಲತ್ತಾರ. ಸೊ ನಮಗೆಲ್ಲ ಅದು ಡಿಫ್ರೆನ್ಸ್ ಆಗೋಲ್ಲ. ಸೊ ಇವಾಗ ಏನಪ್ಪ ಅಂತಂದ್ರೆ ಹೋಗೋ ಟೈಮ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.